ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಹಾಗೆ ಅನೇಕ ರೀತಿಯ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಒಳ್ಳೆಯ ಉದ್ದೇಶಗಳೊಂದಿಗೆ ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ. ಇದರಿಂದ ನಿಮಗೆ ತುಂಬ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಅಂತೇಳಿ ನಾನು ನಂಬಿದ್ದೀನಿ. ಹಾಗೆ ನಾನು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಕೂಡ ಮಾಡ್ತೀನಿ. ಸ್ನೇಹಿತರೆ, ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಜೀವನಕ್ಕೆ ಯಾವೆಲ್ಲ ರೀತಿಯ ಒಂದು ಹತ್ತಿರವಾದ ಮೆಸೇಜ್ಗಳು ಸಿಗ್ತಾ ಇದ್ದಾವೆ, ಹಾಗೆ ಇವತ್ತಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಯಾವೆಲ್ಲ ರೀತಿಯ ಗೊಂದಲಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ದಾವೆ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಏನೂ ಶಾಶ್ವತವಲ್ಲ, ಬದಲಾವಣೆ ಮಾತ್ರ ಶಾಶ್ವತ. ಆ ಬದಲಾವಣೆಯ ಉದ್ದೇಶದೊಂದಿಗೆ ಈಗ ನೀವು ದೃಢವಾದ ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ದೀರಾ. ಆದರೆ ಅದು ಮೌನವಾಗಿ ಮುಂದೆ ಸಾಗ್ತಾ ಇದೆ, ನಡೀತಾ ಇದೆ. ನೀವು ಅಂದ್ಕೊಳ್ತಾ ಇರ್ಬೋದು, ನಾನು ಮಾಡಿದ್ದಕ್ಕೆ ಫಲ ಸಿಗ್ಬೋದಾ, ನಾನು ಮಾಡಿದ ಪೂಜೆ ವ್ರತಗಳು ವ್ಯರ್ಥ ಆಗ್ತಾ ಇದ್ದೇವಾ, ಯಾಕೆ ಇನ್ನೂ ನನ್ನ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ, ಏನಾದರೂ ನಾನು ಮಾಡಿದ್ರಲ್ಲಿ ತಪ್ಪಿದೆಯಾ, ಇಲ್ಲ ಅದು ವ್ಯರ್ಥವಾಗಿ ಹೋಯ್ತಾ ಅನ್ನೋ ರೀತಿಲಿ, ಇಲ್ಲ ನೀವು ನಂಬಿದ ದೇವರು ನಿಮ್ಮನ್ನು ಕೈ ಬಿಟ್ರಾ ಅನ್ನೋ ರೀತಿಲಿ ಕೆಲವರ ಎನರ್ಜಿಯ ಫೀಲ್ ಆಗಿದೆ. ಆದರೆ ಇಲ್ಲಿ ಮೌನವಾಗಿ ನಿಮ್ಮ ಪರವಾಗಿ ಕೆಲಸ ನಡೀತಾ ಇದೆ. ಒಂದು ಅದ್ಭುತವಾದ ಸಿದ್ಧತೆಯೊಂದಿಗೆ ಅದು ನಿಮ್ಮನ್ನು ಎದುರಾಗುತ್ತೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಮೌನವಾಗಿ ಅದು ಅದರ ಕೆಲಸ ಮಾಡ್ತಾ ಇದೆ. ನಿಮ್ಮ ಹಾಗೆ ಒಂದು ಕೆಲಸವನ್ನು ಮಾಡಿದ ಮೇಲೆ ಶ್ರದ್ಧೆ ಇಟ್ಟು ಅದರ ಬಗ್ಗೆನೇ ಪದೇ ಪದೇ ಚಿಂತೆ ಮಾಡ್ತಾ ಕೂಗಾಡ್ತಾ ಇಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಮೆಸೇಜು. ಅಂದರೆ ಯಾವ ರೀತಿ ಅಂದರೆ, ನೀವು ಗುರುವಿನಲ್ಲಾಗಿರ್ಬೋದು, ನೀವು ನಂಬಿದ ದೈವಶಕ್ತಿಗಳಲ್ಲಾಗಿರ್ಬೋದು, ನೀವು ಮಾಡಿದ ಕೆಲಸದ ಮೇಲೆ ನಿಮಗೆ ಯಾವ ರೀತಿ ವಿಶ್ವಾಸ ಇರುತ್ತಲ್ಲ, ಒಂದು ಪ್ರಾರ್ಥನೆ ಮಾಡಿರ್ತೀರೋ, ಒಂದು ನಿಷ್ಠೆಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತೀರೋ, ಅದ್ರ ಮೇಲೆ ಪೂರ್ಣವಾಗಿ ನಂಬಿಕೆ ಇರಬೇಕು. ಯಾವ ರೀತಿ ಅಂದರೆ ನಿಶ್ಚಿಂತ ಭಾವದ, ಅಂದರೆ ಒಂದು ಮಗು ತಾಯಿಯನ್ನು ಯಾವ ರೀತಿ ನಂಬುತ್ತಲ್ಲ ಅದೇ ರೀತಿ ಇರಬೇಕು. ಅದು ಬಿಟ್ಟು ಎಲ್ಲೋ ಒಂದು ರೀತಿಲಿ ಸಂದೇಹಕ್ಕೆ ಒಳಗಾಗಿ ನೀವು ಇನ್ನೂ ಆಗಿಲ್ಲ, ಯಾವಾಗ ಆಗುತ್ತೆ, ಆಗುತ್ತೋ ಇಲ್ಲೋ, ವ್ಯರ್ಥ ಆಗ್ಬಿಡ್ತಾ ನನ್ನ ಪ್ರಯತ್ನ ಅನ್ನೋ ರೀತಿಲಿ ಕೆಲವೊಂದು ಸರಿ ಗೊಂದಲಕ್ಕೆ ಈಡಾಗ್ತಾ ಇದ್ದೀರಾ. ಇದರಿಂದ ನಿಮ್ಮ ಮನಸ್ಥಿತಿ ಎಲ್ಲೋ ಒಂದು ರೀತಿಲಿ ಒತ್ತಡಕ್ಕೆ ಜಾರ್ತಾ ಇದೆ. ಆದರೆ ನೀವು ಮಾಡಿರುವ ಪ್ರಾರ್ಥನೆ, ಪೂಜೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ನಿಮ್ಮ ಶ್ರಮಕ್ಕೆ ಒಂದಲ್ಲ ಒಂದು ರೀತಿ ಒಂದು ಬದಲಾವಣೆಯ ಮೂಲಕ ಮೌನವಾಗಿ ಒಂದು ಸಿದ್ಧತೆ ನಡೀತಾ ಇರುತ್ತೆ. ಅದು ಬಂದು ನಿಮ್ಮನ್ನು ಸಮಯಕ್ಕೆ ಸರಿಯಾಗಿ ತಲುಪುತ್ತೆ. ನೀವು ಅದರ ಬಗ್ಗೆ ಒಂದು ಸಂದೇಹವನ್ನು ವ್ಯಕ್ತಪಡಿಸಿರ್ಬೋದು, ಅದರಿಂದ ಕೆಲವೊಂದು ಸಾರಿ ಅಡ್ಡಿ ಆತಂಕಗಳು ಉಂಟಾಗಿರ್ಬೋದು. ಆದರೆ ಆ ಪ್ರಯತ್ನ ವ್ಯರ್ಥ ಆಗಿಲ್ಲ. ಅದು ಖಂಡಿತ ಒಂದು ಪರಿವರ್ತನೆಯ ಮೂಲಕ ನಿಮ್ಮನ್ನು ಬಂದು ಸೇರುತ್ತೆ. ನಿಶ್ಚಿಂತೆಯಿಂದ ಇರಿ ಅನ್ನೋ ರೀತಿಲಿ ಇಲ್ಲಿ ಮೊದಲನೇದಾಗಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಅಂದರೆ 2026ನೇ ಈ ವರ್ಷ ದೊಡ್ಡ ಶಬ್ದವಿಲ್ಲದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೀತವೆ. ಅಂದರೆ ಮೌನವಾಗಿ ನಡೀತವೆ. ಯಾವುದೇ ರೀತಿ ಗದ್ದಲಗಳು ಉಂಟಾಗೋದಿಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗೆ ನೀವು ಕೂಡ ನೀವೇನು ಮಾಡಬೇಕು ಅಂತೇಳಿ ಅಂದ್ಕೊಂಡು ಒಂದು ಫಲವನ್ನು ಪಡ್ಕೊಳ್ಳೋಕ್ಕೋಸ್ಕರ ಒಂದು ಬೀಜವನ್ನು ಬಿತ್ತನೆ ಮಾಡಿದಾರಲ್ಲ 2025ನೇ ಇಸ್ವಿಲಿ, ಅದರ ಬಗ್ಗೆ ಯಾವಾಗಲೂ ಯಾರ ಹತ್ರನೂ ಹೇಳ್ಕೊಳ್ಬೇಡಿ. 2026ನೇ ಇಸ್ವಿಲಿ ಅದು ಫಲ ಕಾಣುತ್ತೆ. ಆ ನಂತರ ನೀವು ಅದರ ಸೆಲೆಬ್ರೇಟ್ ಮಾಡಿ ಅನ್ನೋ ರೀತಿಲಿ ಕಾಣಿಸ್ತಿದೆ. ಅಲ್ಲಿವರೆಗೂ ನೀವು ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಬೇಡಿ. ಎಲ್ಲಾದರೂ ಒಂದು ರೀತಿಲಿ ಅವರ ಒಂದು ನೆಗೆಟಿವ್ ಎನರ್ಜಿ ಅದರ ಮೇಲೆ ಬಿದ್ದು ಅಲ್ಲಿ ನಿಮ್ಗೆ ಏನಾದರೂ ಒಂದು ಆಲಸ್ಯ ಉಂಟಾಗೋದು, ಇಲ್ಲ ಒಂದು ದೃಷ್ಟಿ ತಾಗೋದಾಗಿರ್ಬೋದು, ಇಲ್ಲ ನಿಮ್ಮ ಮನಸ್ಥಿತಿನೇ ಒಂದು ಒತ್ತಡಕ್ಕೆ ಜಾರೋದಾಗಿರ್ಬೋದು, ಇಲ್ಲ ಆ ಕೆಲಸ ಏನು ಮಾಡ್ತಾ ಇದ್ದೀರಲ್ಲ ಶ್ರದ್ಧೆ ಇಟ್ಟು ಅದರ ಮೇಲೆ ಒಂದು ವಿಶ್ವಾಸ ಕಳ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂದರೆ ಆಲಸ್ಯ ಉಂಟಾಗೋದು, ಸೋಮಾರಿತನ ಉಂಟಾಗೋದು ಆಗ್ಬೋದು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ಕೆಲವರ ಎನರ್ಜಿಯ ಪ್ರಭಾವ ಅಷ್ಟಿರುತ್ತೆ. ಹಾಗಾಗಿ ಯಾರ ಹತ್ರನೂ ಹೇಳ್ಕೊಳ್ಬೇಡಿ. ಅದು ಆದಮೇಲೆ ತಾನಾಗಿ ಅದರ ಸೆಲೆಬ್ರೇಟ್ ಮಾಡ್ತಿರಲ್ಲ, ಆಗ ಅದು ಎಲ್ಲರಿಗೂ ಗೊತ್ತಾಗತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ನೀವೇನು ಅಂದ್ಕೊಂಡಿದ್ರೋ ಅದನ್ನು ಆ ಗುರಿ ಮುಟ್ಟೋವರೆಗೂ ಯಾರ ಹತ್ರನೂ ಹೇಳ್ಕೊಳ್ಬೇಡಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ನೀವೀಗ ನಿಮ್ಮ ಹಿಂದೆ ಹಿಡಿದಿಟ್ಟ ಕೆಲವು ಹಳೆಯ ಒಂದು ಭಾವನೆಗಳನ್ನಾಗಿರ್ಬೋದು, ಸಂಬಂಧಗಳನ್ನಾಗಿರ್ಬೋದು, ಭಯಗಳನ್ನಾಗಿರ್ಬೋದು ನಿಧಾನವಾಗಿ ಹೊರಗೆ ಹಾಕ್ತಾ ಇದ್ದೀರಾ. ಅಂದರೆ ನಿಮ್ಮ ಮನಸ್ಸನ್ನು ಖಾಲಿ ಮಾಡ್ತಾ ಇದ್ದೀರಾ. ನಿಮ್ಮ ಹೃದಯದ ಭಾರ ಕಡಿಮೆ ಆಗ್ತಾ ಇದೆ. ಈಗ ಒಂದು ಹೊಸ ಉತ್ಸಾಹ, ಅಂದರೆ ಮುಂದೆ ಏನಾದರೂ ಮಾಡಬೇಕು, ಒಂದು ಒಳ್ಳೆಯದ್ರ ಕಡೆ ಪರಿವರ್ತನೆ ತಗೊಳ್ಳೋಣ, ನಾನು ಪ್ರಯತ್ನ ಪಡೋಣ, ನನ್ನಿಂದ ಆಗೋದಿಲ್ಲ ಅಂತೇಳಿ ಅಂದ್ಕೊಳ್ಳೋದು ಬೇಡ ಅನ್ನೋ ರೀತಿಲಿ ನೀವು ಮುಂದೆ ಸಾಗ್ತಾ ಇದ್ದೀರಾ. ನಿಮ್ಮ ಎದುರಿಗಿರುವ ವ್ಯಕ್ತಿಯಿಂದ ಸರಿಯಾದ ನಿರ್ಧಾರವನ್ನು ತಗೊಳ್ಬೇಕಾ ಅಂತ ಹೇಳಿ ಕೇಳೋದಕ್ಕಿಂತ ಈಗ ನೀವೇ ಆ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದೀರಾ. ಅಂದರೆ ಸರಿಯಾದ ನಿರ್ಧಾರವನ್ನು ನೀವು ಕೂಡ ತಗೊಳ್ಬಹುದು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಕಾರ್ಮಿಕ್ ಕ್ಲಿಯರಿಂಗ್ ಆಗ್ತಾ ಇದೆ. ಹಿಂದಿನ ಜನ್ಮ ಅಥವಾ ಹಿಂದಿನ ಕಾಲದ ಕರ್ಮದ ಬಂಧನಗಳು ಸಡಿಲಗೊಳ್ತಾ ಇದ್ದಾವೆ. ಅನ್ಯಾಯ ಆಗಿರ್ಬೋದು, ನಿರ್ಲಕ್ಷ್ಯ ಆಗಿರ್ಬೋದು, ನೋವಿನ ಅನುಭವಗಳಿಗೆ ಈಗ ಸಮತೋಲನ ಬರ್ತಾ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಆ ಭಗವಂತ ನಿಮಗೆ ನ್ಯಾಯ ದೊರಕಿಸಿಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ಆಶೀರ್ವಾದ, ಕೃಪೆಯನ್ನು ನಿಮ್ಮ ಮೇಲೆ ಬೀರ್ತಾ ಇದ್ದಾರೆ. ಆ ಭಗವಂತ ನಿಮ್ಮನ್ನು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಅಂದರೆ ಯಾಕೆ ಅಂದರೆ ನೀವು ಅಷ್ಟು ದೃಢವಾದ ವಿಶ್ವಾಸವಿಟ್ಟು ನೀನೇ ಎಲ್ಲ ತಂದೆ ನನಗೆ ಅನ್ನೋ ರೀತಿಯಲ್ಲಿ
ಗುರುವಿನಲ್ಲಾಗಿರ್ಬೋದು, ನೀವು ನಂಬಿದ ದೈವಶಕ್ತಿಗಳಲ್ಲಾಗಿರ್ಬೋದು, ನೀವು ಪ್ರಾರ್ಥನೆ ಇಟ್ಟು ಶರಣಾಗಿದ್ದೀರಾ. ಆ ಶರಣಾಗತಿಯ ಭಾವಕ್ಕೆ ಅವರು ಪ್ರಸನ್ನರಾಗಿದ್ದಾರೆ. ಖಂಡಿತ ನಿಮ್ಗೆ ಆಗ್ತಾ ಇರುವ ಅನ್ಯಾಯ ಆಗಿರ್ಬೋದು, ನಿಮ್ಮನ್ನು ಯಾರೋ ನಿರ್ಲಕ್ಷ್ಯ ಮಾಡ್ತಾ ಇರ್ಬೋದು, ಬೆಲೆ ಕೊಡದೇ ಇರ್ಬೋದು, ನಿಮ್ಮ ಕೆಲಸಗಳಿಗಾಗಿರ್ಬೋದು, ನಿಮ್ಮ ಒಂದು ಉನ್ನತ ಒಂದು ಕಾಳಜಿ, ಪ್ರೇಮ, ಸೇವೆಗಳಿಗಾಗಿರ್ಬೋದು, ಅಂದರೆ ಯಾರೋ ಅದನ್ನು ನಿರ್ಲಕ್ಷ್ಯ ಮಾಡಿ ನಿಮಗೆ ಒಂದು ನೋವಿನ ಅನುಭವಗಳಿಗೆ ತುತ್ತು ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಇಲ್ಲಿ ಸಮತೋಲನ ಬರುತ್ತೆ, ಕಾಲ ಬದಲಾಗತ್ತೆ, ನಿಮ್ಮ ಕಾಲ ಶುರುವಾಗತ್ತೆ, ಆ ರೀತಿ ನಿಮಗೆ ನ್ಯಾಯ ಸಿಗತ್ತೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ. ನೀವು ನಂಬಿದ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ. ಒಂದಲ್ಲ ಒಂದು ರೀತಿ ಪಾಠಗಳನ್ನು ಕಲಿಸುವ ಮೂಲಕ ನಿಮ್ಮನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಹೊರಹೊಮ್ಮಿಸ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿತ್ವವನ್ನಾಗಿರ್ಬೋದು, ಹಾಗೆ ನಿಮ್ಮಲ್ಲಿರುವ ಒಂದು ಕಲೆಯನ್ನಾಗಿರ್ಬೋದು, ಅದನ್ನು ಜಾಗೃತ ಮಾಡಲಿಕ್ಕೆ ಈ ಒಂದು ಪಾಠ, ಈ ಒಂದು ನೋವು ನಿಮಗೆ ಸಿಕ್ಕಿತ್ತು. ಅಂದರೆ ಕರ್ಮದ ಭಾಗವೂ ಆಗಿದ್ದರೂ ಕೂಡ ಕೆಲವೊಂದು ಸಾರಿ ಅದು ನಿಮ್ಮ ಮುಂದೆ ನೀವು ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂದರೆ ಈ ಒಂದು ಗಟ್ಟಿ ಆಗಬೇಕಾಗಿತ್ತಲ್ಲ, ಆ ಒಂದು ಭಾವನೆಗಳನ್ನು ನಿಮ್ಮಲ್ಲಿ ತುಂಬಿಸಿದ್ದಾರೆ. ಯಾರಿಗೂ ಕೂಡ ನೀವು ಸೋಲ್ಬಾರ್ದು, ಮಾತಿಗೆ ಅಳಬಾರ್ದು, ಹಾಗೆ ಸೋಲೊಪ್ಪಿಕೊಂಡು ಹಿಂದೆ ಸರಿಬಾರ್ದು, ಕುಗ್ಗಬಾರ್ದು ಅನ್ನೋ ರೀತಿಲಿ ನಿಮ್ಮನ್ನು ದೃಢ ವಿಶ್ವಾಸದಿಂದ ಗಟ್ಟಿ ಹಾಕ್ಸಿದ್ದಾರೆ. ಹಾಗಾಗಿ ಈ ನೋವು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಖಂಡಿತ ನೀವು ನಂಬಿದ ದೇವರು, ನೀವು ನಂಬಿದ ಗುರುವು ನಿಮ್ಮನ್ನು ಕೈ ಬಿಡೋದಿಲ್ಲ. ಹಂತ ಹಂತವಾಗಿ ಅವರು ನಿಮ್ಮ ಜೊತೆಗಿದ್ದಾರೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಪ್ರತಿ ಬೀಳು, ಪ್ರತಿ ಏಳು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮನ್ನಾಗಿರ್ಬೋದು, ನಿಮ್ಮವರನ್ನಾಗಿರ್ಬೋದು, ಯಾರನ್ನೇ ಆಗಿರ್ಬೋದು ಜಡ್ಜ್ ಮಾಡಬಾರ್ದು. ನೀವು ಈ ಸಮಯದಲ್ಲಿ ಯಾರ ಬಗ್ಗೆ ಬಹಳವಾಗಿ ಯೋಚಿಸ್ತಾ ಇದ್ದೀರಾ, ಹಾಗೆ ಅವ್ರು ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ, ನಿಮ್ಮ ಎನರ್ಜಿ ಅವರ ಎನರ್ಜಿಗೆ ಕನೆಕ್ಟ್ ಆಗುತ್ತಾ ಅಂದರೆ ಖಂಡಿತ ಕನೆಕ್ಟ್ ಆಗುತ್ತೆ. ನಿಮ್ಮ ಒಂದು ದುಃಖ ಆಗಿರ್ಬೋದು, ಅವರನ್ನು ಅಗಲಿ ಇರಲಿಕ್ಕೆ ಆಗದೆ ಇರೋ ಒಂದು ನೋವು ಆಗಿರ್ಬೋದು, ಎಲ್ಲೋ ಒಂದು ರೀತಿಲಿ ಅವರನ್ನು ಒಂದಲ್ಲ ಒಂದು ರೀತಿಲಿ ಒಂದು ಸಚೇತಗೊಳಿಸ್ತಾ ಇದೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ನೆನಪು ಅವರಿಗೆ ಕಾಡುವಂತಾಗ್ತಾ ಇದೆ. ಅವರು ಮರಳಿ ಬರುವ ತೀರ್ಮಾನವನ್ನು ಕೂಡ ತಗೊಳ್ಬೋದು. ನಿಮ್ಮ ಕಾಳಜಿ ಆಗಿರ್ಬೋದು, ಬೆಲೆ ಆಗಿರ್ಬೋದು, ಅವರಿಗೆ ಎಲ್ಲೋ ಒಂದು ರೀತಿಲಿ ಅರ್ಥ ಆಗ್ತಾ ಇದೆ. ಅಂದರೆ ನಿಮ್ಮ ನೆನಪು ಬರ್ತಾ ಇದೆ ಅಂದರೆ ನೀವು ಅವ್ರ ಜೊತೆ ಯಾವೆಲ್ಲ ರೀತಿಯಲ್ಲಿ ವ್ಯವಹರಿಸಿದ್ರಲ್ಲ ಅದು ಅವರಿಗೆ ಅರ್ಥ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಿದೆ. ನಿಮ್ಮ ಪ್ರಾರ್ಥನೆ ಅವರಿಗೋಸ್ಕರ ಯಾವ ರೀತಿ ಇದೆಯೋ ಆ ಎನರ್ಜಿ ಅವರಿಗೆ ಕನೆಕ್ಟ್ ಆಗ್ತಾ ಇದೆ. ಖಂಡಿತ ಇಲ್ಲಿ ನಿಮ್ಮ ವೈಯಕ್ತಿಕ ಸಂಬಂಧಗಳು ಖಂಡಿತ ಸರಿ ಆಗ್ತವೆ. ನಿಮ್ಮ ನಂಬಿಕೆ ಯಾವತ್ತಿಗೂ ಕೂಡ ಹುಸಿ ಆಗೋದಿಲ್ಲ. ಸ್ವಲ್ಪ ಏರಿಳಿತಗಳು ಕಾಣ್ಬೋದು, ಸಮಯ ತಗೊಳ್ಬೋದು, ಆದರೆ ಖಂಡಿತ ನೀವೇ ಗೆಲ್ತೀರಾ. ನಿಮ್ಮ ಒಂದು ಪ್ರಾರ್ಥನೆ ಗೆಲ್ಲುತ್ತೆ, ಭಗವಂತನ ಆಶೀರ್ವಾದ ಗೆಲ್ಲುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಧಾನವಾಗ್ತಾ ಇರ್ಬೋದು, ಆದರೆ ಸ್ಥಿರವಾದ ಪ್ರಗತಿಯನ್ನು ಕಾಣ್ತೀರಾ. ಸ್ಥಿರವಾದ ಒಂದು ನಂಬಿಕೆ ನಿಮ್ಮಿಬ್ಬರಲ್ಲಿ ಮತ್ತೆ ಮೂಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹೊಸ ಅವಕಾಶಗಳು ಸಮಯ ಬಂದಾಗ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತವೆ. ನೀವು ಅಲ್ಲಿವರೆಗೂ ಒಂದು ಸ್ವಲ್ಪ ತಾಳ್ಮೆಯಿಂದ, ಸಂಯಮದಿಂದ ನೀವು ಇರಬೇಕು. ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ನೀವು ಮುಂದೆ ಸಾಗಬೇಕು. ಕುಗ್ಗಬಾರ್ದು, ಹಾಗೆ ನಿಂತಲ್ಲೇ ನಿಲ್ಲಬಾರ್ದು. ಮುಂದೆ ಹೋಗ್ತಾನೆ ಇರಬೇಕು, ಒಂದು ಯೋಜನೆ ಹಾಕ್ತಾನೆ ಇರಬೇಕು, ಪ್ರಾರ್ಥಿಸ್ತಾನೆ ಇರಬೇಕು. ಆದರೆ ನೀವು ಯಾವತ್ತಿಗೂ ಕೂಡ ಕುಗ್ಗಬಾರ್ದು, ನಿಲ್ಲಬಾರ್ದು. ನಿಮ್ಮ ಜೀವನದಲ್ಲಿ ನಿಮಗೆ ಈ ಸಮಯ ಸಿಕ್ಕಿದೆ, ಅವರು ದೂರ ಆಗಿದ್ದಾರೆ, ಇಲ್ಲ ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ, ಕಾಳಜಿ ಮಾಡ್ತಾ ಇಲ್ಲ, ಈ ಸಮಯ ನೀವು ಒಬ್ಬರೇ ಇದ್ದೀರಾ, ಒಂಟಿಯಾಗಿದ್ದೀರಾ ಅನ್ನೋದಕ್ಕಿಂತ ನೀವು ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಇಲ್ಲ ಪಡ್ಕೊಳ್ಳೋಕ್ಕೆ ಈ ಸಮಯ ನಿಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ. ಈ ಸಮಯ ಅದಕ್ಕಾಗಿ ಬಂದಿದೆ ಅನ್ನೋ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ. ಏನಾದರೂ ಸಾಧನೆ ಮಾಡಿ, ಏನಾದರೂ ನಿಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡಿ, ನಿಮ್ಮ ಕಲೆಯನ್ನು ಹೊರಹೊಮ್ಮಿಸಿ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತು, ಅಂದರೆ ಒಂದು ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ ಬಾಬಾರವರಿಂದ. ಅಂದರೆ ನಿಮ್ಮ ಒಳಗಿನ ಧ್ವನಿಗೆ ನಂಬಿಕೆ ಹೆಚ್ಚಾಗುತ್ತೆ. ಇದರಿಂದ ನಿಮ್ಮ ಒಳಗೆ ನಿಮಗೆ ನಂಬಿಕೆ ಹೆಚ್ಚಾದರೆ, ಆತ್ಮವಿಶ್ವಾಸ ಹೆಚ್ಚಾದರೆ ಯಾರೂ ಕೂಡ ನಿಮ್ಮನ್ನು ಸೋಲಿಸಲಾರರು, ಮುರಿಯಲಾರರು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನೀವು ನಿಮ್ಮ ಎದುರಿಗೆ ನಿಂತವರ ಎನರ್ಜಿಯನ್ನು ಫೀಲ್ ಮಾಡ್ತೀರವಾಗ ಅವ್ರು ಕೆಟ್ಟವರು ಇಲ್ಲ ಒಳ್ಳೆಯವರು, ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಅನ್ನೋದೆಲ್ಲ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ನೀವು ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿರೋದ್ರಿಂದ ಆ ಆಧ್ಯಾತ್ಮಿಕತೆ ನಿಮಗೆ ಕೊಡ್ತಾ ಇರುವ ಉಡುಗೊರೆಯಾಗಿದೆ. ನಿಮ್ಮ ಎದುರಿಗಿರುವ ಅವರ ಒಂದು ವಿಚಾರವನ್ನು ನೀವು ಒಳಗೆ ತಿಳ್ಕೊಳ್ತೀರಾ. ಆ ರೀತಿ ಒಂದು ಸೂಕ್ಷ್ಮ ಒಂದು ಊರ್ಜೆಗಳು ನಿಮ್ಮಲ್ಲಿ ಜಾಗೃತವಾಗ್ತವೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಈಗ ಆ ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗಿದೆ. ನಿಮಗೆ ಈ ರೀತಿಯ ಅನುಭವ ಆಗ್ತಾ ಇದೆ. ಯಾರೇ ಏನೇ ಒಂದು ವಿಚಾರ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂದರೆ ನಮ್ಗೆ ಅದು ಮೊದಲೇ ಗೊತ್ತಾಗುತ್ತೆ. ಇಲ್ಲ ಏನಾದರೂ ಮುಂದೆ ಆಗುತ್ತೆ ಅಂದರೆ ಅದರ ಸೂಚನೆ ಗೊತ್ತಾಗುತ್ತೆ. ಸ್ವಲ್ಪ ಹುಷಾರಾಗಿರ್ತೀರಾ, ಇಲ್ಲ ಅದಕ್ಕೊಂದು ಪ್ರಾರ್ಥನೆ ಮಾಡ್ತೀರಾ. ಆ ಕಾಲ ಒಂದು ಒಳ್ಳೆಯ ರೀತಿಲಿ ಪರಿವರ್ತನೆ ಆಗಬೇಕು ಅನ್ನೋ ರೀತಿಲಿ ನೀವು ಒಂದು ಹೋರಾಟವನ್ನೇ ಮಾಡ್ತೀರಾ ಒಂದು ಪ್ರಾರ್ಥನೆ ಮೂಲಕ. ಇಲ್ಲ ಏನಾದರೂ ಒಂದು ಕ್ಷಮೆ ಯಾಚಿಸಿ ಭಗವಂತನ ಎದುರಿಗೆ ಈ ರೀತಿ ಆಗ್ಬೋದು ಅಂತೇಳಿ ನನಗೆ ಯಾಕೋ ಅನ್ನಿಸ್ತಾ ಇದೆ, ಹಾಗಾಗಿ ನಿಮ್ಮ ರಕ್ಷಣೆ ಬೇಕು, ನಿಮ್ಮ ಶರಣದಲ್ಲಿ ಬಂದಿದ್ದೀನಿ ಅನ್ನೋ ರೀತಿಲಿ ನೀವು ಒಂದು ಪ್ರಾರ್ಥನೆ ಮೂಲಕ ಆ ಎನರ್ಜಿಯನ್ನು ಭಗವಂತನ ಎನರ್ಜಿಗೆ ಕನೆಕ್ಟ್ ಮಾಡ್ತೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ.
ಏನು ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅದಕ್ಕೆ ಬೇಗನೆ ಫಲ ಬೇಕು ಅಂತೇಳಿ ಒತ್ತಡವನ್ನು ಹಾಕಬೇಡಿ. ನಿಮ್ಮ ಮನಸ್ಸಿನ ಮೇಲೆ ಇದು ಭಾರವಾಗಿ ಪರಿಣಮಿಸುತ್ತೆ. ಇಲ್ಲಾಂದರೆ ಒಂದೊಂದ್ಸರಿ ನೋವಾಗುತ್ತೆ, ನಿರಾಶೆಗಳು ಹೆಚ್ಚಾಗ್ಬಿಡುತ್ತೆ. ಆಗ ನೀವೇನೋ ಒಂದು ಪ್ರಾರ್ಥನೆ ಮಾಡ್ತಾ ಇರ್ತೀರೋ, ಇಲ್ಲ ಏನೊಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಮುಂದೆ ಸಾಗ್ತಾ ಇರ್ತೀರೋ, ಅದು ಒಂದು ಕುಗ್ಗುವಿಕೆಯನ್ನು ಕಾಣುತ್ತೆ, ಅಡೆತಡೆಗಳು ಉಂಟಾಗ್ತವೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ನೀರಿನಂತೆ ಹೊಂದಿಕೊಳ್ಳುವ ಸ್ವಭಾವವನ್ನು ನೀವು ಅನುಸರಿಸಬೇಕು. ಆಗ ಖಂಡಿತ ಬದಲಾವಣೆಯನ್ನು ನೀವು ವಿರೋಧಿಸದೆ ಸ್ವೀಕರಿಸಿದರೆ 2026ನೇ ಇಸ್ವಿ ನಿಮ್ಮನ್ನು ಹೊಸ ಮಟ್ಟಕ್ಕೆ ಕರೆದೊಯ್ಯುತ್ತೆ ಅನ್ನೋ ರೀತಿಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಕೆಲವೊಂದು ಸಾರಿ ನಿಮಗೆ ನೀವು ಹೇಳ್ಕೊಳ್ಬೇಕಾಗತ್ತೆ, ನನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಬದಲಾವಣೆ ನನ್ನ ಹಿತಕ್ಕಾಗಿ ನಡೀತಾ ಇದೆ, ನನ್ನ ಗುರುವಿನ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಆತ್ಮವಿಶ್ವಾಸ ಎಂದಿಗೂ ಕೂಡ ನನ್ನನ್ನು ಒಂದು ಕುಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಲಿ ನಿಮಗೆ ನೀವು ಆತ್ಮವಿಶ್ವಾಸವನ್ನು ತುಂಬಿಕೊಳ್ಬೇಕು. ಯಾರೋ ಬಂದು ಭರವಸೆ ನೀಡೋದಿಲ್ಲ, ನಿಮಗೆ ನೀವೇ ಭರವಸೆಯಾಗಿ ನಿಲ್ಲಬೇಕು. ಯಾಕಂದರೆ ಸಂಬಂಧಗಳಾಗಿರ್ಬೋದು, ಇಲ್ಲ ನೋಡೋರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನೀವು ಚೆನ್ನಾಗಿದ್ದಾಗ ಎಲ್ಲ ರೀತಿಯಲ್ಲೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದೇ ನೀವೆಲ್ಲೋ ಒಂದು ರೀತಿಯಲ್ಲಿ ಕುಗ್ತಾ ಇದ್ದೀರಾ, ಇಲ್ಲ ಏನೋ ಒಂದು ಕಳ್ಕೊಳ್ತಾ ಇದ್ದೀರಾ, ಇಲ್ಲಾಂದರೆ ಒಂದು ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಎಲ್ಲರೂ ತನ್ನಿಂದ ತಾನೇ ಅಲ್ಲಿಂದ ಸೈಲೆಂಟಾಗಿ ಹಿಂದೆ ಸರಿತಾರೆ. ಈ ಅನುಭವ ನಿಮಗೆ ಪಾಠವನ್ನು ಕಲಿಸಿದೆ ಅಲ್ವಾ ಈಗಾಗಲೇ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಭರವಸೆ ನಿಮಗೆ ನೀವೇ ತುಂಬಿಕೊಳ್ಬೇಕು, ಬೇರೆ ಯಾರೂ ಕೂಡ ಅಂದರೆ ಬೇರೆ ಯಾರಿಂದನೂ ನೀವು ಅದನ್ನು ನಿರೀಕ್ಷೆ ಮಾಡಬಾರ್ದು ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ನೋವು ಮತ್ತು ನಿಮ್ಮ ಗಾಯಗಳ ಬಗ್ಗೆ ಹೆಚ್ಚು ಮಾತನಾಡಬೇಡಿ. ಅಂಥ ವಿಚಾರಗಳನ್ನು ಬಂದು ಯಾರಾದರೂ ನೆನಪು ಮಾಡ್ತಾ ಇದ್ದಾರೆ ಅಂದರೆ ನಿಂಗೆ ಆ ರೀತಿ ಆಗಿತ್ತಲ್ಲ, ನಿಂಗೆ ಯಾರೋ ಮೋಸ ಮಾಡಿದ್ರಲ್ಲ, ಇಲ್ಲ ನಿನ್ನ ಜೀವನದಲ್ಲಿ ಈ ರೀತಿ ನಡೀತಲ್ಲ ಘಟನೆ ಅನ್ನೋ ರೀತಿಲಿ ಯಾವುದಾದ್ರೂ ಒಂದು ನೋವಿನ ಒಂದು ವಿಚಾರಗಳನ್ನು ಕೆದಕ್ತಾ ಇದ್ದಾರೆ ಅಂದರೆ ಅವರನ್ನು, ಅಂತಹ ವಿಚಾರಗಳನ್ನು ನೀವು ಇಗ್ನೋರ್ ಮಾಡಲೇಬೇಕು. ಯಾಕಂದರೆ ಅಂಥ ಒಂದು ಎನರ್ಜಿಯ ಒಳಗೆ ನೀವಿದ್ದರೆ ನೀವು ಮುಂದೆ ಹೋಗ್ಲಿಕ್ಕಾಗೋದಿಲ್ಲ, ಹೊಸ ಎನರ್ಜಿ ನಿಮಗೆ ಕನೆಕ್ಟ್ ಆಗೋದಿಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಯಾಕೆ ಈ ರೀತಿ ಒಂದು ಎನರ್ಜಿ ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ಆ ಒಂದು ನೋವುಗಳನ್ನು ನಿಮ್ಮ ಮಾತಿನಲ್ಲಿ ಪುನಃ ಪುನಃ ಜೀವಂತ ಮಾಡ್ತಾ ಇದ್ದೀರಾ ಆ ಎನರ್ಜಿಯನ್ನು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ಮೋಸ ಆಗಿದೆ ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ಬೇಡಿ. ನೀವು ಯಾವುದೋ ಒಂದು ನೋವಿಗೆ ಒಳಗಾಗಿದ್ದೀರಾ, ಅದೇ ನೋವನ್ನು ನೆನಪು ಮಾಡ್ಕೊಳ್ಬೇಡಿ. ಇಲ್ಲ ನಿಮ್ಮಿಂದ ಯಾರಿಗಾದರೂ ಮೋಸ ಆಗಿತ್ತಾ, ನಿಮ್ಮ ಒಂದು ತಪ್ಪು ನಿರ್ಧಾರದಿಂದ ನಿಮ್ಮ ಜೀವನ ನೋವಿಗೆ ಕಾರಣವಾಗಿದೆಯಾ, ಇದೆಲ್ಲದಕ್ಕೂ ಕೂಡ ಒಂದು ಕರ್ಮ ಬಂಧನ ಅಂತ ಇಲ್ಲಿ ಸೂಚಿಸ್ತಾ ಇದೆ. ಹಾಗಾಗಿ ನೀವು ಆ ಒಂದು ಎನರ್ಜಿನ ಪುನಃ ಪುನಃ ಜೀವಂತ ಮಾಡಬೇಡಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನೀವು ಮಾಡ್ತಾ ಇದ್ದೀರಾ, ಕೆಲವರ ಎನರ್ಜಿಯ ಪ್ರಕಾರ ಅದೇ ಬರ್ತಾ ಇದೆ. ನೀವು ಆ ನೋವಿಗೆ ಜಾಗ ಕೊಟ್ಟಷ್ಟು ಅದು ನಿಮ್ಮ ಒಳಗಿನ ಶಕ್ತಿಯನ್ನು ಆವರಿಸಿಕೊಳ್ತಾ ಇದೆ. ಆಗ ನೀವು ಕುಗ್ಗುತ್ತಾ ಇದ್ದೀರಾ, ಆಯಾಸ ಹೆಚ್ಚಾಗ್ತಾ ಇದೆ, ಮುಂದೆ ನನಗೇನೂ ದಾರಿನೇ ಕಾಣ್ತಾ ಇಲ್ಲ, ಇಲ್ಲ ನನ್ನ ಜೀವನದಲ್ಲಿ ಏನೂ ಆಗೋದು ಇಲ್ಲ, ಮುಂದೆ ಇಷ್ಟೇ ಮುಗೀತು ಅನ್ನೋ ರೀತಿಲಿ ನಿಮ್ಮ ಶಕ್ತಿ ಆ ಒಂದು ನೆಗೆಟಿವ್ ಎನರ್ಜಿಯನ್ನು ಆವರಿಸಿಕೊಳ್ಳುತ್ತಿದೆ. ಹಾಗಾಗಿ ಈ ಎನರ್ಜಿಯನ್ನು, ಇಂತಹ ಎನರ್ಜಿಯನ್ನು ನೀವು ಬಿಟ್ಬಿಡಬೇಕು, ಇಗ್ನೋರ್ ಮಾಡಬೇಕು. ಮೌನದಲ್ಲಿರುವ ಶಕ್ತಿ ಮಾತಿಗಿಂತ ಬಲಿಷ್ಠವಾಗಿದೆ. ಹಾಗಾಗಿ ನೀವು ಸ್ವಲ್ಪ ಮೌನವನ್ನು ವಹಿಸಬೇಕು. ಹಾಗಂತ ಅತಿ ಮೌನವೂ ಸಲ್ಲ. ಎಲ್ಲಿ ಯಾವಾಗ ಎಷ್ಟು ಮಾತಾಡಬೇಕು, ಯಾವ ರೀತಿ ಉತ್ತರ ಕೊಟ್ಟು ಅವರ ಬಾಯಿ ಮುಚ್ಚಿಸ್ಬೇಕು, ಅದನ್ನು ಕೂಡ ನೀವು ಕೆಲವೊಂದು ಸಾರಿ ಕಲಿಬೇಕು. ಅಂದರೆ ನಿಮ್ಮನ್ನು ನೋಡಿದರೆ ಸರಿಯಾದ ಉತ್ತರವನ್ನು ಇವರು ಕೊಡ್ತಾರೆ, ನಾನು 100 ಮಾತಾಡಿದರೆ ಇವರ ಒಂದು ಉತ್ತರ ಆ ಒಂದು ಪ್ರಶ್ನೆಗೆ 100 ಪ್ರಶ್ನೆಗೆ ಉತ್ತರವಾಗಿರುತ್ತೆ ಅನ್ನೋ ಅಷ್ಟು ನಿಮ್ಮನ್ನು ನೋಡಿದರೆ ಅವರಿಗೊಂದು ಬೆಲೆ, ಒಂದು ಭಯ, ಎಲ್ಲೋ ಒಂದು ರೀತಿಯಲ್ಲಿ ಕೊಂಚ ನಿಮ್ಮನ್ನು ಮಾತಾಡಿಸ್ಬೇಕಾದ್ರೆ ಅವ್ರು ಎಲ್ಲೋ ಒಂದು ರೀತಿಲಿ ಅಪ್ಪ ಇವರು ಕಟ್ಟುನಿಟ್ಟಾಗಿ ಮಾತಾಡ್ತಾರಪ್ಪ ಅನ್ನೋ ರೀತಿಲಿ ಇರಬೇಕು. ಆ ರೀತಿ ಇಟ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವವನ್ನು. ಅಂದರೆ ತುಂಬ ಮಾತಾಡೋದ್ರಿಂದ ಕೂಡ ಕೆಲವೊಂದು ಸಾರಿ ಈ ರೀತಿ ಒಂದು ಸ್ಟ್ರೆಂತ್ ಕಳೆದು ಹೋಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಗೆ. ಹಾಗೆ ನಿಮ್ಮ ದುಃಖವನ್ನಾಗಿರ್ಬೋದು, ನೋವಾಗಿರ್ಬೋದು, ಇಲ್ಲ ಯಾರೋ ನಿಮಗೆ ಮೋಸ ಮಾಡಿದ ವಿಚಾರ ಆಗಿರ್ಬೋದು, ಎಲ್ಲರ ಮುಂದೆ ವಿವರಿಸುವ ಅಗತ್ಯವಿಲ್ಲ. ಯಾಕಂದರೆ ಕೆಲವರು ಸಹಾನುಭೂತಿಯನ್ನು ತೋರಿಸ್ಬೋದು, ಕೆಲವರು ಆ ಮಾಹಿತಿಯನ್ನು ನಿಮ್ಮ ವಿರುದ್ಧ ಬಳಸ್ಕೊಳ್ಳಬಹುದು, ಇಲ್ಲ ನಿಮ್ಮನ್ನು ಉಪಯೋಗಿಸ್ಕೊಳ್ಬಹುದು, ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅನ್ನೋ ರೀತಿಲಿ ಕಾಣಿಸ್ತದೆ. ಆದರೆ ನಿಮ್ಮ ಗುಣಮುಖತೆ ಯಾರಿಗೂ ಪ್ರದರ್ಶನವಾಗಬೇಕಿಲ್ಲ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಗುರು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ವಿಚಾರವನ್ನು ಏನಾದರೂ ಹೇಳ್ಕೊಳ್ಬೇಕು ಅಂದರೆ ಅವರಲ್ಲೇ ಶರಣಾಗಿಸಿ. ಭಗವಂತನಿಗಿಂತ ಹೆಚ್ಚಾದ ಒಂದು ಅದ್ಭುತ ಸ್ನೇಹಿತ ಬೇರೊಬ್ಬ ಇಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಗುರುವೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ನಿಮ್ಮ ದುಃಖವನ್ನು ಹಂಚ್ಕೊಳ್ಳೋಕ್ಕೆ ಇನ್ನೊಬ್ಬರನ್ನ ಯಾಕೆ ಹುಡುಕ್ತೀರಾ ಅಲ್ವಾ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಯಾರ ಹತ್ರನೂ ಯಾವಾಗಲೂ ಏನನ್ನೂ ಕೂಡ ಹೇಳ್ಕೊಳ್ಬಾರ್ದು. ಆ ವಿಚಾರವನ್ನು ನೀವು ಬಿಡ್ತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕು. ನಿಂತ ನೀರು ಆಗಿಸಿದಷ್ಟು ಅಲ್ಲಿ ಒಂದು ಸೊಳ್ಳೆಗಳಾಗಿರ್ಬೋದು, ಕ್ರಿಮಿ ಕೀಟಗಳಾಗಿರ್ಬೋದು ಉತ್ಪತ್ತಿ ಹೆಚ್ಚಾಗುತ್ತೆ. ಹರಿಯುವ ನೀರು ಹಾಗಲ್ಲ, ಎಲ್ಲವನ್ನು ಕೊಚ್ಕೊಂಡೋದು ಮುಂದೆ ಹೋಗ್ತಾನೆ ಇರುತ್ತೆ, ನದಿ ಸಿಗೋವರೆಗೂ, ಸಾಗರ ಸಿಗೋವರೆಗೂ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಅದು ತನ್ನ ಗುರಿಯನ್ನು ಮುಟ್ಟಲೇಬೇಕು ಅಂತೇಳಿ ನಿರ್ಧಾರ ಮಾಡಿರುತ್ತೆ. ಹಾಗಾಗಿ ತಾನು ನಡೆದದ್ದೇ ದಾರಿ ಅನ್ನೋ ರೀತಿಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಹರಿತನೇ ಸಾಗತ್ತೆ. ದಾರಿ ತನ್ನಿಂದ ತಾನೇ ಅಲ್ಲಿ ನಿರ್ಮಾಣವಾಗ್ತಾ ಹೋಗುತ್ತೆ. ಆ ರೀತಿ ನೀವು ಮುಂದೆ ಹೆಜ್ಜೆ ಇಟ್ಟಾದರೂ ನೋಡಿ, ಜೀವನದಲ್ಲಿ ಹೆದರಿದಷ್ಟು ಕುಗ್ಗಿಸುವವರು ಹೆಚ್ಚಿದ್ದಾರೆ. ಹಾಗಾಗಿ ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಖಂಡಿತ ಅದು ಹಾಗೆ ಆಗತ್ತೆ. ಹಣ ಇಲ್ಲ, ಜನ ಬೆಂಬಲ ಇಲ್ಲ ಅನ್ನೋ ರೀತಿಯಲ್ಲಿ ಚಿಂತೆ ಮಾಡಬೇಡಿ. ಗುರುವಿನ ಹೆಸರೇಳಿ ಒಂದು ಹೆಜ್ಜೆಯನ್ನು ವಿಶ್ವಾಸದಿಂದ ಮುಂದೆ
ಮುಂದೆ ಇಟ್ಟು ನೋಡಿ. ಅಲ್ಲಿ ಏನಾದರೂ ಆ ವಿಚಾರದಲ್ಲಿ ನೀವು ಪ್ರಗತಿ ಸಾಧಿಸಬೇಕು ಅಂತೇಳಿ ಗುರುವಿನ ಇಚ್ಛೆ ಇದ್ದರೆ ಅವರೇ ದಾರಿ ಮಾಡಿಕೊಡ್ತಾರೆ. ಬೇಡ ಅನ್ನೋದಾದರೆ ಅವರು ಬೇರೆಯಾದ ಒಂದು ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕಾಣ್ತಾ ಇದೆ. ಯಾಕಂದರೆ ನೀವು ಅವರಲ್ಲಿ ತುಂಬ ವಿಶ್ವಾಸವನ್ನು ಇಟ್ಟಿದ್ದೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಕೆಲವರನ್ನು ದೂರ ಹಾಕಬೇಕು, ದೂರ ಇಡಬೇಕು, ಅಂದರೆ ಅಗತ್ಯವಿಲ್ಲದ ವಿಚಾರಗಳನ್ನೇ ಆಗಿರ್ಬೋದು, ವಸ್ತುಗಳನ್ನೇ ಆಗಿರ್ಬೋದು ನೀವು ಇಷ್ಟಪಡೋದು ತಪ್ಪು. ಅವರ ಉಪಯೋಗಕ್ಕೆ ಬರದ ಮಾತುಗಳನ್ನು ಕೂಡ ಇಗ್ನೋರ್ ಮಾಡಿ ನಿಮ್ಮ ಜೀವನದ ಗುರಿ ಕಡೆ ನೀವು ಗಮನ ಹರಿಸಬೇಕು. ಎಲ್ಲೋ ಇವರು ಒಂದು ರೀತಿಯಲ್ಲಿ ನಿಮಗೆ ಮುಂದೆ ಹೋಗಲಿಕ್ಕೆ ಒಂದು ಪ್ರೇರಣೆ ಆಗಿರ್ತಾರೆ. ಆ ರೀತಿ ಅಂದ್ಕೊಳ್ಳಿ, ಮುಂದೆ ಹೋಗ್ತಾ ಇರಿ. ಅವ್ರು ಏನಾದರೂ ಹೇಳ್ತಾ ಇದ್ದಾರಾ ಬಂದು ಕೇಳಿ, ಅದನ್ನು ಅಲ್ಲೇ ಬಿಟ್ಬಿಡಿ. ನಿಮ್ಗೇನಾದರೂ ಅದರಲ್ಲಿ ಒಳ್ಳೇದು ಸಿಗುತ್ತಾ ತಗೊಳ್ಳಿ, ಏನಾದರೂ ಅದು ಅನವಶ್ಯಕ ಅಂತ ಹೇಳಿ ಅನಿಸುತ್ತಾ ಅದನ್ನು ಅಲ್ಲೇ ಬಿಟ್ಟು ನೀವು ಮುಂದೆ ಹೋಗೋ ವಿಚಾರದ ಬಗ್ಗೆ ಗಮನ ಹರಿಸಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಜೀವನವನ್ನು ಒಂದು ನೋವಿನ ಗುರುತಿನಿಂದ ಅಲ್ಲ, ಅಂದರೆ ನೋವು, ದುಃಖ, ಸಮಸ್ಯೆಗಳ ಗುರುತಿನಿಂದ ಗುರುತಿಸ್ಕೊಳ್ಬಾರ್ದು. ನೀವು ಎಷ್ಟು ಮುಂದಕ್ಕೆ ನಡೆದುಕೊಂಡು ಹೋಗಿದ್ದೀರಾ ಎಂಬುದರಿಂದ ನೀವು ಅದನ್ನು ಅಳೆದು ತೋಗಬೇಕು. ಅಂದರೆ ಎಲ್ಲ ರೀತಿಯ ಒಂದು ಕಷ್ಟ, ದುಃಖ, ಸಮಸ್ಯೆಗಳನ್ನು ಎದುರಿಸಿ ನೀವು ಎಷ್ಟು ಮುಂದೆ ಹೋಗಿರ್ತೀರಲ್ಲ, ಆವಾಗ ಹಿಂದೆ ತಿರುಗಿ ಒಂದು ಸಾರಿ ನೋಡಿದಾಗ ನೀವು ಎಷ್ಟು ದೂರ ಮುಂದಕ್ಕೆ ಹೋಗಿರ್ತೀರಲ್ಲ ಅದನ್ನು ಅಳೆದು ತೋಗಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಮೌನವಾಗಿರಿ, ಬಲವಾಗಿರಿ, ಮುಂದೆ ಸಾಕ್ತಾನೆ ಹೋಗಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಯಾರಿರಲಿ ಬಿಡಲಿ, ನಾನು ನಿನ್ನ ಜೊತೆಗಿದ್ದೀನಿ, ನೀನು ನನ್ನ ಶರಣದಲ್ಲಿದೆಯಾ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಪ್ರತಿ ಸಾರಿನೂ ನೀನು ನನ್ನ ಮಾರ್ಗದರ್ಶನವನ್ನು ಬಯಸಿದರೆ ಖಂಡಿತ ನಾನು ನಿನಗೆ ಯಾವುದಾದ್ರೂ ರೂಪದಲ್ಲಿ ಮಾರ್ಗದರ್ಶನ ಮಾಡ್ತೀನಿ. ನಾನು ಇಲ್ಲಿಯ ಒಂದು ಶಕ್ತಿಯುತವಾದ ಎನರ್ಜಿ ಆಗಿದ್ದೀನಿ, ನೀನು ಅದಕ್ಕೆ ಕನೆಕ್ಟ್ ಆಗಬೇಕಷ್ಟೇ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಇಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ನೀವು ಯಾವುದಕ್ಕೆ ಕನೆಕ್ಟ್ ಆಗ್ತಿರೋ ಆ ಎನರ್ಜಿ ನಿಮ್ಮೊಳಗೆ ಪ್ರವಹಿಸುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನೀವು ಯಾವೆಲ್ಲ ರೀತಿಲಿ ಒಂದು ಒಳ್ಳೇದಾಗಬೇಕು ಅಂತೇಳಿ ಬಯಸ್ತಾ ಇದ್ದೀರೋ, ಪ್ರಾರ್ಥನೆ ಮಾಡ್ತಿದ್ದೀರೋ, ಅದಕ್ಕೋಸ್ಕರ ಏನೆಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀರಲ್ಲ ಅದರ ಬೆಳವಣಿಗೆ ಆಗೇ ಆಗತ್ತೆ. ಗುರು ನಿಮ್ಮನ್ನು ಅನುಗ್ರಹಿಸ್ತಾರೆ ಅವರ ಕೃಪೆಯ ಮೂಲಕ ಅನ್ನೋ ರೀತಿಲಿ ಇಲ್ಲಿ ಒಂದು ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಈಗ ನಿಮ್ಮನ್ನು ನೀವು ಆಳವಾಗಿ ಅರಿಯುವ ಹಂತದಲ್ಲಿದ್ದೀರಾ. ಹಿಂದಿನ ಅನುಭವಗಳು ಪಾಠಗಳಾಗಿ ಪರಿವರ್ತನೆಗೊಂಡಿವೆ. ತ್ವರಿತ ಫಲಕ್ಕಿಂತ ಒಳಗಿನ ಸ್ಥಿರತೆ ಮುಖ್ಯವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆಧ್ಯಾತ್ಮಿಕ ಬೆಳವಣಿಗೆ ನಿಶ್ಶಬ್ದವಾಗಿ ಒಂದು ಜಾಗೃತಿಯನ್ನು ನಿಮ್ಮಲ್ಲಿ ಮೂಡಿಸ್ತಾ ಇದೆ. ಪ್ರಾರ್ಥನೆ, ಧ್ಯಾನ, ನಿಯಮಿತ ಒಂದು ಆಚರಣೆಗಳಾಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಹಾಗೆ ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ನೆಲೆಯನ್ನು ತಲುಪಿಸ್ತಾ ಇದ್ದಾವೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ಸಾರಿ ಏರಿಳಿತಗಳು ಕಾಣ್ತಾ ಇರ್ತಾವಲ್ವ, ಅಂಥ ಸಮಯದಲ್ಲಿ ಅವುಗಳನ್ನು ಪ್ರಶ್ನಿಸದೆ ದೇವರ ಕೃಪೆಯೊಂದಿಗೆ ಅವುಗಳನ್ನು ಸ್ವೀಕರಿಸಬೇಕು. ಪ್ರತಿ ವಿಳಂಬವೂ ಕೂಡ ನಿರಾಕರಣೆ ಅಲ್ಲ, ಕೆಲವೊಮ್ಮೆ ಅದು ದೈವಿಕ ರಕ್ಷಣೆ ಕೂಡ ಆಗಿರುತ್ತೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆಯೋ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನೋ ರೀತಿಲಿ ಬಲವಾಗಿ ನಂಬಬೇಕು. ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು. ನಿಮ್ಮ ಶಿಕ್ಷಣ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ರಕ್ಷಣೆಯಲ್ಲಿ ಮುಂದೆ ಹೋಗ್ತಿದ್ದೀನಿ, ನೀವೇ ನನಗೆ ಎಲ್ಲ ರೀತಿಯಲ್ಲೂ ದಾರಿ ತೋರಿಸ್ತೀರಾ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೋದಷ್ಟು ನಿಮ್ಮ ಜೀವನ ಒಂದು ಯೋಜನೆಯಾಗಿ ಹೊರ ಹೊಮ್ಮಿಸ್ತಾರೆ ಬಾಬಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನೀವು ಯೋಚಿಸಿರುವ ಜೀವನ ಮಾರ್ಗ ಇತರರ ಮಾರ್ಗಗಳಿಗಿಂತ ಹೋಲಿಕೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಆತ್ಮದ ಮಟ್ಟದಲ್ಲಿ ನೀವು ಈಗಾಗಲೇ ನಿಮ್ಮ ಜೀವನ ಯೋಜನೆಗೆ ತುಂಬ ಹತ್ತಿರದಲ್ಲಿದ್ದೀರಾ. ಖಂಡಿತ ಆ ಯೋಜನೆಯನ್ನು ಆದಷ್ಟು ಬೇಗನೆ ತಲುಪ್ತೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಿದೆ. ಒತ್ತಡ ಬಿಡಿ, ಹೋಲಿಕೆ ಮಾಡ್ಕೊಳ್ಳೋದನ್ನು ಮೊದಲು ಬಿಡಿ, ನಂಬಿಕೆ ಇಡಿ. ಸಮಯಕ್ಕೆ ಎಲ್ಲವೂ ಒಂದೊಂದಾಗಿ ಸರಿಯಾಗ್ತಾ ಹೋಗುತ್ತೆ. ಗುರುವಿನಲ್ಲಿ, ಭಗವಂತನಲ್ಲಿ, ನಿಮ್ಮ ಒಳ್ಳೆಯ ಉದ್ದೇಶಗಳಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗಿ. ಜನವರಿ ತಿಂಗಳಲ್ಲಿ ತೀರ್ಥಯಾತ್ರೆ ಮಾಡ್ತೀರಾ, ಯಾವುದೋ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ಹುಟ್ಟಿದ ಹಬ್ಬ ಆಗಿರ್ಬೋದು, ನಿಮ್ಮ ಮಕ್ಕಳ ಹುಟ್ಟಿದ ಹಬ್ಬ ಆಗಿರ್ಬೋದು, ಮನೆಯವರ ಹುಟ್ಟಿದ ಹಬ್ಬ ಆಗಿರ್ಬೋದು, ಅದನ್ನು ಒಂದು ಭಿನ್ನವಾದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ. ಅಂದರೆ ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡೋದಾಗಿರ್ಬೋದು, ಇಲ್ಲ ಹೊದಿಕೆ ಕೊಡಿಸೋದಾಗಿರ್ಬೋದು, ಇನ್ಯಾವುದೋ ರೀತಿಯಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡಿಸೋದಾಗಿರ್ಬೋದು, ಈ ರೀತಿ ಮಾಡೋಣ ಅನ್ನೋ ರೀತಿಯಲ್ಲಿ ಭಿನ್ನವಾದ ಒಂದು ಯೋಜನೆ ನಿಮ್ಮ ಮನಸ್ಸಲ್ಲಿ ಇದೆ. ಹಾಗೆ ನಿಮಗೆ ಒಂದು ಉಡುಗೊರೆ ಕೂಡ ಈ ತಿಂಗಳು ಸಿಗುತ್ತೆ ಜನವರಿ ತಿಂಗಳಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಯಾರೋ ನಿಮ್ಮ ಜೀವನದಲ್ಲಿ ನೀವು ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋ ರೀತಿಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅದು ನಿಮಗೆ ಎಲ್ಲೋ ಒಂದು ರೀತಿಲಿ ನೋವು ಕೊಡ್ತಾ ಇದೆ, ನಿಮ್ಮ ಸ್ವತಂತ್ರತೆಯನ್ನು ಕಿತ್ಕೊಳ್ತಾ ಇದೆ. ಅಂದರೆ ಅದು ಯಾವ ರೀತಿ ಆಗಿದೆ ಅಂದರೆ ನಿಮಗೆ ಅದು ಸಹಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ಆ ಬಂಧನದಲ್ಲಿ ನೀವಿದ್ದೀರಾ. ಆದರೆ ಆ ಬಂಧನದಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಎಲ್ಲೋ ಒಂದು ರೀತಿಲಿ ಅವರು ತಮ್ಮ ಒತ್ತಡವನ್ನು ನಿಮ್ಮ ಮೇಲೆ ಹೇರ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಕಾಳಜಿ, ಪ್ರೀತಿಯಿಂದ ಅಲ್ಲ, ನಿಮ್ಮನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋ ರೀತಿಲಿ ಅವರು ನಿಮ್ಮ ಮೇಲೆ ಈ ರೀತಿ ಪ್ರೆಷರ್ ಹಾಕಿದ್ದಾರೆ. ನೀವು ಖಂಡಿತ ಅದರಿಂದ ಹೊರಗೆ ಬರ್ತೀರಾ. ಒಂದು ಒಳ್ಳೆಯ ರೀತಿಲಿ ನಿಮಗೆ ನಿಮ್ಮ ಬಗ್ಗೆ ಬೆಲೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಿಗ್ತಾ ಇದೆ. ಹಾಗಾಗಿ ನೀವು ಅದರಿಂದ ಹೊರಗೆ ಬರ್ತೀರಾ. ಅಂದರೆ ಅವರನ್ನು ಬಿಟ್ಟು ಹೋಗ್ತೀರಾ ಅನ್ನೋದಕ್ಕಿಂತ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ತೀರಾ, ಅವರಿಗೂ ಕೂಡ ಅದರ ಅರಿವನ್ನು ಮಾಡಿಸ್ತೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ.
ಬೇರೆಯವರ ಬಗ್ಗೆ ಆರೋಪ ಮಾಡೋದಾಗಿರ್ಬೋದು, ಇಲ್ಲ ಅವರ ದೋಷಗಳನ್ನು ಎತ್ತಿ ಆಡ್ಕೊಳ್ಳೋದಾಗಿರ್ಬೋದು, ಮೊದಲು ಬಿಡಬೇಕು ಅನ್ನೋ ರೀತಿಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಯಾರು ಸಂಪೂರ್ಣ ತಪ್ಪು ಅಂತ ಹೇಳಿ ಇಲ್ಲಿ ದೂಷಿಸೋಕ್ಕೆ ಸಾಧ್ಯ ಇಲ್ಲ, ಯಾರು ಸಂಪೂರ್ಣ ಸರಿಯಾಗೂ ಕೂಡ ಇಲ್ಲ. ಪ್ರತಿಯೊಬ್ಬರು ತಮ್ಮ ಅರಿವಿನ ಮಟ್ಟದಲ್ಲಿ ಹಾಗೆ ಕರ್ಮದ ಮಟ್ಟದಲ್ಲೇ ನಡೀತಾ ಇರ್ತಾರೆ. ಹಾಗಾಗಿ ಯಾರನ್ನೂ ಕೂಡ ಇಲ್ಲಿ ಜಡ್ಜ್ ಮಾಡಬಾರ್ದು. ಅವರು ಇವತ್ತು ಹೀಗಿದ್ದಾರೆ ಅಂದರೆ ನಾಳೆ ಪರಿವರ್ತನೆ ಆಗ್ಬೋದು, ಇಲ್ಲ ನಾವು ನಮ್ಮಿಂದ ಏನೂ ತಪ್ಪಾಗಿಲ್ಲ ಅಂದರೆ ನಮ್ಮ ಮಕ್ಕಳಿಂದ ತಪ್ಪಾಗ್ಬೋದು. ಎಲ್ಲೋ ಒಂದು ರೀತಿಯಲ್ಲಿ ನಾವು ಏನು ಕೊಡ್ತೀವೋ ಅದು ನಮ್ಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತದೆ. ಈ ಸಮಯದಲ್ಲಿ ನೀವು ಇದನ್ನು ತಿದ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಮ ಪ್ರಾರಬ್ಧ ಕರ್ಮದ ಒಂದು ಭಾಗದಿಂದ ನಿಮಗೆ ಸ್ವತಂತ್ರತೆ ಸಿಗ್ತಾ ಇದೆ. ನಿರ್ಣಯ ಮತ್ತು ತೀರ್ಪಿನಿಂದ ಮನಸ್ಸು ಖಾಲಿ ಮಾಡಿಕೊಂಡಾಗ ನಿಜವಾದ ಶಾಂತಿ ಅಲ್ಲಿ ಪ್ರವೇಶ ಮಾಡುತ್ತೆ. ಅಲ್ಲಿ ಭಯವಿರೋದಿಲ್ಲ, ಅಹಂಕಾರವೂ ಇರೋದಿಲ್ಲ, ಹೋಲಿಕೆ ಮಾಡ್ಕೊಳ್ಳೋ ಒಂದು ಸ್ವಭಾವವೂ ಕೂಡ ಇರೋದಿಲ್ಲ. ಹಾಗಾಗಿ ನಿಮ್ಮ ಮನಸ್ಸನ್ನು ಕೆಲವು ವಿಚಾರಗಳಿಂದ ಖಾಲಿ ಮಾಡ್ಕೊಳ್ಳಿ. ಕೆಲವೊಂದು ಒಳ್ಳೆಯ ವಿಚಾರಗಳು ತಾನಾಗಿ ಅದರಲ್ಲಿ ತುಂಬ್ತಾ ಹೋಗ್ತವೆ. ಯಾಕಂದರೆ ಈಗಿನ ಉದ್ದೇಶಕ್ಕೆ ಅನುಸಾರವಾಗಿ ಹಿಂದೆ ಏನು ನಡೆದಿತ್ತೋ ಏನಾಗಿತ್ತೋ ಅವೆಲ್ಲವನ್ನು ಬಿಟ್ಟುಬಿಡಿ. ಗುರುವಿನ ಪಾದಗಳಲ್ಲಿ ಶರಣಾಗಿಸಿ. ಮನುಷ್ಯರು ಅಂದಮೇಲೆ ತಪ್ಪಾಗೋದು ಸಹಜ ಅಲ್ವಾ? ಹಾಗಾಗಿ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡೋದನ್ನು ಮೊದಲು ಬಿಟ್ಬಿಡಿ. ಮನಸ್ಸನ್ನು ಕೆಲವು ವಿಚಾರಗಳಿಂದ ಮುಕ್ತಗೊಳಿಸಿ. ನೀವು ಯಾರಾಗಬೇಕು ಎಂಬುದನ್ನು ಸಮಾಜ ನಿರ್ಧರಿಸಬೇಕಾಗಿಲ್ಲ, ನೀವು ನಿರ್ಧರಿಸಬೇಕು ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವು ಬಾರಿ ನಿರ್ಣಯರಹಿತ ದೃಷ್ಟಿಯೇ ಉನ್ನತ ಅರಿವು, ಅದೇ ನಿಜವಾದ ಸ್ವಾತಂತ್ರ್ಯ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಮನುಷ್ಯ ಅಂದಮೇಲೆ ಒಂದೇ ಮುಖದ ಎರಡು ನಾಣ್ಯಗಳ ಅನುಭವವನ್ನು ಪಡೆದುಕೊಳ್ತಾನೆ ಇರ್ತಾನೆ. ಅದು ಪಾಠದ ರೂಪದಲ್ಲಿ, ಕೆಲವೊಂದು ಸಾರಿ ಕರ್ಮ ಕಳೆದುಕೊಳ್ಳುವ ರೂಪದಲ್ಲಿ. ಈ ಸಮಯದಲ್ಲಿ ನಿಮ್ಮ ವಿಶ್ವಾಸ ಗುರುವಿನಲ್ಲಿ ದೃಢವಾಗಿದೆ. ಅವರು ಸಂಪೂರ್ಣವಾಗಿ ನಿಮ್ಮನ್ನು ಒಂದು ಒಳ್ಳೆಯ ದಾರಿಯತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದೋ ಅದು ಉಳಿತಾ ಇದೆ, ಯಾವುದು ಕೆಟ್ಟದೋ ಅದು ತನ್ನಿಂದ ತಾನೇ ದೂರವಾಗ್ತಾ ಇದೆ. ಹಾಗೆ ನೀವೇ ಕೂಡ ಕೆಲವೊಂದು ವಿಚಾರಗಳನ್ನು ದೂರ ತಳ್ತಾ ಇದ್ದೀರಾ ಅಂದರೆ ಅಷ್ಟೊಂದು ಕ್ಷಮತೆ ಈಗ ನಿಮ್ಮಲ್ಲಿ ಬಂದಿದೆ. ಒಂದು ಆಧ್ಯಾತ್ಮಿಕ ಗ್ರೋತ್ ಇದೆಯಲ್ಲ, ಅದು ನಿಮ್ಮನ್ನು ಉನ್ನತವಾಗಿಸ್ತಾ ಇದೆ. ಅಂದರೆ ನಿಮ್ಮ ಜೀವನ ಸಾರ್ಥಕವಾಗುವ ಎಲ್ಲ ರೀತಿಯ ಲಕ್ಷಣಗಳನ್ನು ನೀವು ಪಡ್ಕೊಳ್ತಾ ಇದ್ದೀರಾ. ನಿಮ್ಮ ಕುಟುಂಬವನ್ನು ಸರಿಪಡಿಸುವ ಒಂದು ಕ್ಷಮತೆ ನಿಮ್ಮಲ್ಲಿ ಬಂದಿದೆ. ನೀವು ಒಬ್ಬರು ಬದಲಾಗಿದ್ದೀರಾ, ಆದರೆ ನಿಮ್ಮ ಬದಲಾವಣೆ ತುಂಬ ಜನರನ್ನು ಬದಲಾಯಿಸ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ವಿಚಾರ ರೆಸೆಂಟ್ ಆಗ್ತಿದೆ. ನಿಮ್ಮ ಮಕ್ಕಳಾಗಿರ್ಬೋದು, ಇಲ್ಲ ನಿಮ್ಮ ಮುಂದಿನ ಜೀವನ ರೂಪಿಸ್ಕೊಳ್ಳೋಕ್ಕೂ ಕೂಡ ಇದು ತುಂಬಾ ಒಂದು ಮಾದರಿಯಾಗಿರುತ್ತೆ, ಪ್ರೇರಣೆಯಾಗಿರುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮಗೆ ಮದುವೆ ಆಗಿದೆಯೋ, ಮದುವೆ ಆಗಿಲ್ವೋ, ಇಲ್ಲ ಗಂಡಸರೋ ಇಲ್ಲ ಹೆಂಗಸರೋ ಯಾರು ಈ ಎನರ್ಜಿಗೆ ಕನೆಕ್ಟ್ ಆಗಿದ್ರೋ ಒಟ್ಟಾರೆಯಾಗಿ ಒಂದು ಪರಿವರ್ತನೆ ನಿಮಗೆ ಸಿಗ್ತಾ ಇದೆ. ಅದರ ಆಧಾರದ ಮೇಲೆಯೇ ಕೆಲವೊಂದು ವಿಚಾರಗಳನ್ನು ನೀವೀಗ ಮನಸ್ಸಿಂದ ತೆಗೆದು ಹಾಕ್ಬಿಟ್ಟಿದ್ದೀರಾ. ಮುಂದೆ ಒಂದು ಒಳ್ಳೆಯ ಭರವಸೆಯಿಂದ ಮುಂದೆ ಹೋಗ್ತಾ ಇದ್ದಾರೆ. ನಿಮಗೆ ನೀವೇ ಭರವಸೆಯನ್ನು ತಂದ್ಕೊಳ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿಯ ನಿಮ್ಮ ಪ್ರಯತ್ನಗಳು, ನಿಮ್ಮ ಸೇವೆ, ದಾನ, ಧರ್ಮ, ದಯೆ, ಕರುಣೆ, ಮಾನವೀಯತೆ, ಮನುಷ್ಯತ್ವದ ಗುಣಗಳು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತವೆ. ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡುವ ಒಂದು ಯೋಜನೆಗೆ ಆ ವಿಚಾರಗಳು ಒಳಗಾಗ್ತಾ ಇದ್ದಾವೆ ಅನ್ನೋ ರೀತಿಲಿ. ಅಂದರೆ ನೀವು ಮಾಡ್ತಾ ಇರುವ ಒಂದು ಪ್ರತಿಯೊಂದು ಸೇವೆಗೂ ಕೂಡ ಅರ್ಥ ಇದೆ. ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ. ಪ್ರಕೃತಿಗೆ ಕನೆಕ್ಟ್ ಆಗಿದ್ದೀರಾ, ಹಿಂದಿನಂತಿಲ್ಲ. ಈಗ ಯಾರದ್ದೋ ಬಗ್ಗೆ ಚಿಂತಿಸ್ತಾ ಇಲ್ಲ, ನಿಮ್ಮ ಬಗ್ಗೆನೇ ಚಿಂತಿಸ್ತಾ ಇದ್ದೀರಾ, ಯೋಜಿಸ್ತಾ ಇದ್ದೀರಾ. ಹಾಗೆ ನಿಮ್ಮ ಕಡೆ ಗಮನ ಹೆಚ್ಚಾಗಿದೆ. ಈಗ ನಿಮ್ಮನ್ನು ಯಾವ ರೀತಿ ಇಟ್ಕೊಳ್ಬೇಕು, ನಿಮ್ಮ ಕುಟುಂಬವನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದ್ರ ಕಡೆ ಗಮನ ಕೊಡ್ತಾ ಇದ್ದೀರಾ. ಇದು ಎಲ್ಲೋ ಒಂದು ರೀತಿಲಿ ನಿಮ್ಮಲ್ಲಿ ಒಂದು ಪಾಸಿಟಿವ್ ಒಂದು ಎನರ್ಜಿಯನ್ನು ಮೂಡಿಸೋದ್ರ ಜೊತೆಗೆ ಮುಂದೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನುವ ಒಂದು ಭರವಸೆಯನ್ನು ಕೂಡ ಮೂಡಿಸಿದೆ. ಇದೇ ಎನರ್ಜಿ ಬೇಕಾಗಿರೋದು. ಯಾವುದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಈಗ ನೀವು ಸರಿಯಾದ ಒಂದು ದಾರಿಯಲ್ಲಿದ್ದೀರಾ, ಹೋಗ್ತಾ ಇದ್ದೀರಾ ಅಂದರೆ ಅರ್ಥ ಏನಪ್ಪ ಅಂದರೆ ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಏನೋ ಒಂದು ಕನಸನ್ನು ಕಾಣ್ತಾ ಇದ್ದೀರಲ್ಲ, ಅದೇ ಮ್ಯಾನಿಫೆಸ್ಟ್. ಹಿಂದೆ ಹಾಗಲ್ಲ, ಯಾರೋ ಏನೋ ಹೇಳಿದರು, ಇಲ್ಲ ಅದು ನನ್ನಿಂದ ಆಗೋದಿಲ್ಲ, ಇಲ್ಲ ಯಾರೋ ನೋವು ಕೊಡ್ತಾ ಇದ್ದಾರೆ, ಇಲ್ಲ ನನ್ನಿಂದ ಏನಾದರೂ ತಪ್ಪಾಯಿತು, ಆ ರೀತಿ ಯೋಚನೆ ಆ ಎನರ್ಜಿ ಒಳಗೆ ನೀವು ಕನೆಕ್ಟ್ ಆಗಿದ್ದರೆ ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈಗ ಅವೆಲ್ಲವನ್ನು ಬಿಟ್ಬಿಟ್ಟಿದ್ದೀರಾ. ಈಗ ಯಾರೋ ನಿಮ್ಮ ಎದುರಿಗೆ ಇಲ್ಲ ನಿಮ್ಮ ಹಿಂದೆ ಏನೋ ಆಡ್ತಾ ಇದ್ದಾರೆ ಅಂದರೆ ಅವರನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ, ಸೈಡಿಗೆ ಸರಿಸ್ತಾ ಇದ್ದೀರಾ. ನನಗೀಗ ಅದಕ್ಕೆ ಸಮಯ ಇಲ್ಲ, ನನ್ನ ಉದ್ದೇಶ ಒಂದು ಒಳ್ಳೆಯ ಕಡೆ ಕರ್ಕೊಂಡು ಹೋಗ್ತಾ ಇದೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನನಗೀಗ ಅದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಸಮಯ ಇಲ್ಲ ಅನ್ನೋ ರೀತಿಯಲ್ಲಿ ಆ ವಿಚಾರಗಳನ್ನು ಬದಿಗೊತ್ತಿ ನೀವು ಮುಂದೆ ಹೋಗೋದ್ರ ಕಡೆ ಗಮನ ಹರಿಸ್ತಾ ಇದ್ದೀರಾ. ಇದೇ ಬೇಕಾಗಿತ್ತು, ಅದು ನಿಮಗೀಗ ಸಿಕ್ಕಿದೆ. ಅದು ಗುರುವಿನಿಂದ ಆಧ್ಯಾತ್ಮಿಕ ಒಂದು ಬೆಳವಣಿಗೆ ನಿಮಗೆ ಆ ಪಾಠಗಳನ್ನು ಕಲಿಸಿದೆ. ಉನ್ನತವಾದದ್ದನ್ನು ನಿಮ್ಮ ಜೀವನಕ್ಕೆ ಒಂದು ತಲುಪಿಸುವ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಅಂದರೆ ನೀವು ಒಬ್ಬರು ಒಳ್ಳೆಯವರು ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದ ತಕ್ಷಣ ಈ ಪ್ರಕೃತಿ ಇಲ್ಲಿರುವ ಒಂದು ಒಳ್ಳೆಯ ಎನರ್ಜಿ ನಿಮಗೆ ಕನೆಕ್ಟ್ ಆಗಲಿಕ್ಕೆ ಶುರುವಾಗುತ್ತೆ. ಅಂದರೆ ಅದೊಂದು ರೀತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಸುಪ್ತ ಮನಸ್ಸು ಕೂಡ ಈಗ ಜಾಗೃತವಾಗಿದೆ. ನಿಮ್ಮ ಸುತ್ತ ಇರುವ ಔರ ಕೂಡ ಪರಿಶುದ್ಧವಾಗಿದೆ. ನಿಮ್ಮ ಮನಸ್ಸು ಕೂಡ ಈಗ ಕೆಟ್ಟದನ್ನು ಇಗ್ನೋರ್ ಮಾಡಿ ಒಳ್ಳೆಯದನ್ನೇ ಪದೇ ಪದೇ ಚಿಂತಿಸ್ತಾ ಇರೋದ್ರಿಂದ ನಿಮ್ಮ ಅಭಿವೃದ್ಧಿಗೆ ನೀವು ಒಂದು ರೀತಿಯಲ್ಲಿ ಕಾರಣವಾಗ್ತಾ ಇದ್ದೀರಾ. ನಿಮ್ಮ ಕರ್ಮಗಳನ್ನು ಕಳ್ಕೊಳ್ತಾ ಇದ್ದೀರಾ, ಒಳ್ಳೆಯದನ್ನು ಕೂಡ್ತಾ ಇದ್ದೀರಾ. ಪ್ರಾರಬ್ಧ ಕರ್ಮ ಕಡಿಮೆ ಆಗ್ತಾ ಇದೆ. ಸಂಚಿತ ಕರ್ಮದಲ್ಲಿದ್ದ ಪುಣ್ಯವನ್ನು, ಆ ಭಾಗ್ಯವನ್ನು ಭೋಗಿಸಲಿಕ್ಕೆ ನೀವೆಲ್ಲ ರೀತಿಯಲ್ಲೂ ತಯಾರಿಯನ್ನು ಮಾಡ್ಕೊಂಡಿದ್ದೀರಾ. ಗುರು ನಿಮಗೆ ಎಲ್ಲ
ರೀತಿಲೂ ದಾರಿ ತೋರಿಸ್ತಾ ಇದ್ದಾರೆ. ಗುರುವನ್ನೇ ಪಡ್ಕೊಂಡಿದ್ದೀರಾ ಅಂದರೆ ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ಮತ್ತು ನಿಮ್ಮ ಸಮಸ್ಯೆಗಳ ಮಧ್ಯ ಗುರುವಿದ್ದಾರೆ. ಯಾರೇ ಒಂದು ಕೆಟ್ಟದನ್ನು ಪರಿಣಾಮ ಬೀರ್ತಾ ಇದ್ದಾರೆ ಅಂದರೂ ಕೂಡ ಅದರ ಮಧ್ಯೆ ಗುರುವಿದ್ದಾರೆ. ಹಾಗಾಗಿ ನೀವು ನಿಶ್ಚಿಂತೆಯಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ನಿಮ್ಮ ಉದ್ದೇಶ ಒಂದು ಒಳ್ಳೆಯ ಜೋಡಣೆಯನ್ನು ನಿಮಗೆ ಮಾಡಿಸುತ್ತೆ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ನಾನು ಕಾರ್ಡ್ಗಳ ವಿವರವನ್ನು ಬಿಡಿಸಿ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಆಗೋ ರೀತಿಲಿ ತಿಳಿಸಿದ್ದೀನಿ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ, ಈ ವಿಚಾರ ನಿಮ್ಮ ಜೀವನಕ್ಕೆ ರೆಸೊನೇಟ್ ಆಗಿದೆ ಅಂತೇಳಿ ನಿಮಗೆ ಎಲ್ಲಾದರೂ ಒಂದು ರೀತಿಯಲ್ಲಿ ಅನಿಸಿದರೆ ಖಂಡಿತವಾಗಿಯೂ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.